ಡಾಕ್ಟರ್ ವಿ.ಕೆ. ಹೆಗ್ಡೆ ಅವರು ಕಳೆದ ಹಲವಾರು ವರ್ಷಗಳಿಂದ ವಿಟ್ಲದಲ್ಲಿ ಪುಷ್ಪಕ್ ಹೆಲ್ತ್ ಕೇರ್ ಸೆಂಟರ್ನ ಮೂಲಕ ವೈದ್ಯಕೀಯ ಸೇವೆ ನೀಡುತ್ತಿರುವ ವೈದ್ಯರು ದಿವಂಗತ ಎಂಎನ್ ಹೆಗ್ಡೆ ಹಾಗೂ ದಿವಂಗತ ಪುಷ್ಪಾ ಹೆಗ್ಡೆಯವರ ಸುಪುತ್ರರು. ಸರ್ಕಾರಿ ವೈದ್ಯಕೀಯ ಕಾಲೇಜು ಬಳ್ಳಾರಿಯಲ್ಲಿ ಎಂಬಿಬಿಎಸ್ ಪದವಿಯನ್ನ ಪೂರ್ತಿಗೊಳಿಸಿದ ಇವರು ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ ನೀವು ಅಂದಿನ ರಾಷ್ಟ್ರಪತಿ ನೀಲಂ ಸಂಜೀವ ರೆಡ್ಡಿಯವರಿಂದ ಪದಕವನ್ನ ಪಡೆದವರು. ಈ ಮಹಾನ್ ವ್ಯಕ್ತಿ ಇಂತಹ ಮಹಾನ್ ವ್ಯಕ್ತಿ ಕಳೆದ ಹಲವಾರು ವರ್ಷಗಳಿಂದ ಮುಹೀಸುನ್ನಾ ಉಕ್ಕುಡ ದರ್ಸ್ನ ವಿದ್ಯಾರ್ಥಿಗಳಿಗೆ ಉದಾರವಾಗಿ ವೈದ್ಯಕೀಯ ಚಿಕಿತ್ಸೆಗಳನ್ನ ನೀಡ್ತಾ ಇದ್ದಾರೆ. ವೈದ್ಯಕೀಯ ವೃತ್ತಿಯನ್ನ ಕೇವಲ ಉದ್ಯೋಗವಾಗಿ ಅಲ್ಲ, ಸೇವೆಯೇ ಧರ್ಮ ಎಂಬ ನಿಟ್ಟಿನಲ್ಲಿ ಅನುಸರಿಸುತ್ತಿರುವಂತಹ ವಿರಳ ವ್ಯಕ್ತಿತ್ವ ನಿಮ್ಮದು. ಜಾತಿ ಧರ್ಮ ಭೇದ ಭಾವಗಳನ್ನ ಮೀರಿ ಮಾನವೀಯತೆಯೇ ನಿಮ್ಮ ಚಿಕಿತ್ಸೆಯ ಮೂಲ ಮಂತ್ರವಾಗಿದೆ ಎಂಬುದು ನಮಗೆ ಬಹಳಷ್ಟು ಸಂತೋಷವನ್ನ ಕೊಟ್ಟಿದೆ. ಗ್ರಾಮೀಣ ಪ್ರದೇಶವಾದ ವಿಟ್ಲದಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸುವ ಮೂಲಕ ಸಾಮಾನ್ಯ ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ದೊರಕುವಂತೆ ಮಾಡಿದ ಮಹತ್ವದ ಪಾತ್ರ ನಿಮ್ಮದು. ಅಗತ್ಯವಿರುವವರಿಗೆ, ವಿಶೇಷವಾಗಿ ದರ್ಸ್ ವಿದ್ಯಾರ್ಥಿಗಳಿಗೆ ನಿಸ್ವಾರ್ಥ ಮತ್ತು ಉದಾರ ಮನಸ್ಸಿನಿಂದ ಚಿಕಿತ್ಸೆ ನೀಡುತ್ತಿರುವುದು ಸಮಾಜಕ್ಕೆ ಮಾದರಿ ವೈದ್ಯರ ಒಂದು ಲಕ್ಷಣವಾಗಿದೆ. ನಿಮ್ಮ ವಿನಮ್ರತೆ, ಶಿಸ್ತು ಮತ್ತು ರೋಗಿಗಳ ಮೇಲಿನ ಕಾಳಜಿ ವೈದ್ಯ ವೃತ್ತಿಯ ಘನತೆಯನ್ನ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತಾ ಇದೆ. ಯುವ ವೈದ್ಯರಿಗೆ ನೀವು ಪ್ರೇರಣಾ ಸ್ತೋತ್ರವಾಗಿದ್ದು ಸಮಾಜಮುಖಿ ಸೇವೆಯ ಮೂಲಕ ವೈದ್ಯಕೀಯ ಕ್ಷೇತ್ರಕ್ಕೆ ಹೊಸ ದಿಕ್ಕನ್ನ ನೀವು ನೀಡಿದ್ದೀರಿ. ಇಂತಹ ಸೇವಾಭಾವಿ ವ್ಯಕ್ತಿತ್ವವನ್ನ ಸಮಾಜ ಹೊಂದಿರೋದು ನಮಗೆಲ್ಲರಿಗೂ ತುಂಬಾ ಹೆಮ್ಮೆ ಮತ್ತು ಗೌರವದ ವಿಷಯ. ನಿಮ್ಮ ಈ ಸಹಾಯಕ್ಕೆ ಧನ್ಯವಾದವನ್ನ, ಕೃತಜ್ಞತೆಯನ್ನ ಈ ಮೂಲಕ ತಿಳಿಸುತ್ತಾ ಬದ್ರಿಯಾ ಜುಮಾ ಮಸೀದಿ ಉಕ್ಕುಡ ಮುಹಿಯಸ್ಸುನ್ನಾ ದರ್ಸ್ ವಿದ್ಯಾರ್ಥಿಗಳು ಹಾಗೂ ಅದೇ ರೀತಿ ಬದ್ರಿಯಾ ಜುಮಾ ಮಸೀದಿ ಒಕ್ಕೆತ್ತೂರು ಇದರ ವತಿಯಿಂದ ನೀಡಲಾಗುವಂತಹ ಈ ಅಭೂತಪೂರ್ವ ಸನ್ಮಾನವನ್ನ ಪ್ರೀತಿಯಿಂದ ಸ್ವೀಕರಿಸಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಸನ್ಮಾನವನ್ನ ಸ್ವೀಕರಿಸಿದಂತಹ ಗೌರವಾನ್ವಿತ ಡಾಕ್ಟರ್ ವಿ.ಕೆ. ಹೆಗ್ಡೆ ಅವರು ಒಂದೆರಡು ಮಾತುಗಳಿಗಾಗಿ ನಮ್ಮ ಮುಂದೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವ ನನ್ನ ಆತ್ಮೀಯರೇ, ನಾನಿಲ್ಲಿ ಭಾಷಣ ಮಾಡೋದಿಲ್ಲ. ನನ್ನ ಊರೇ ಉಕ್ಕೆತ್ತೂರು. ನಾನು ಹುಟ್ಟಿ ಬೆಳೆದು ಇಷ್ಟೊಂದು ಎತ್ತರ ಕೆಳಬೇಕಾದ್ರೆ ಒಕ್ಕೆತ್ತೂರೇ ಕಾರಣ ಅಂತ ನಾನು ಹೇಳಬೇಕಾಗ್ತದೆ. ಯಾಕೆಂದ್ರೆ ನಂದು ಇದು ಭಾಷಣ ಅಲ್ಲ, ನನ್ನ ಒಂದು ಬಾಲ್ಯದ ದಿನಗಳು ಅಥವಾ ಈ ಒಂದು ಊರಿನ ಒಟ್ಟಿಗೆ ನನ್ನ ಒಂದು ಋಣ ಏನು ಅಂತ ಒಂದೆರಡು ವಾಕ್ಯಗಳು ಹೇಳ್ತೇನೆ. ನನ್ನ ಎದುರೇ ವಿ.ಎಸ್. ಸುಲೈಮಾನ್ ಅವರು ಕೂತಿದ್ದಾರೆ. ನಾವು ಸಣ್ಣದಿರುವಾಗ ಅವರ ಮನೆ ಮತ್ತು ನಮ್ಮ ಮನೆ ಒಂದೇ ಮನೆ ಆಗಿ ಅಷ್ಟೊಂದು ಅನ್ಯೋನ್ಯತೆಯಿಂದ ನಾವು ಬೆಳೆದವರು. ಅವರ ತಾಯಿ ನಮ್ಮ ತಾಯಿಯಾಗಿ ಅದೇ ಆ ಒಂದು ಬಾಂಧವ್ಯ ನಾನು ಇಷ್ಟು ದೊಡ್ಡ ಡಾಕ್ಟರ್ ಆದ್ರೂ ಇನ್ನೂ ನನ್ನಲ್ಲಿ ಇದೆ. ಅದೇ ನನಗೆ ಎಲ್ಲರೂ ಧರ್ಮ, ಜಾತಿ, ಎತ್ತರ ತಗ್ಗು ಅಥವಾ ಬಡವರು ಶ್ರೀಮಂತರು ಎನ್ನುವ ಭಾವನೆ ನನಗೆ ಬರಲಿಲ್ಲ. ಯಾಕೆಂದ್ರೆ ಒಕ್ಕೆತ್ತೂರು ನನಗೆ ಅಂತ ಒಂದು ಮಾನವೀಯತೆ ಕಲಿಸಿದೆ. ಖಂಡಿತವಾಗಿಯೂ ನಿಮ್ಮ ಒಂದು ಪ್ರೀತಿಗೆ ನನಗೆ ಮಾತಾಡ್ಲಿಕ್ಕೆ ಶಬ್ದಗಳೇ ಸಿಗುವುದಿಲ್ಲ. ಎಲ್ಲರೂ ನೋಡುವಾಗ ನನ್ನ ಕ್ಲಾಸಲ್ಲಿ ಇದ್ದವರು ಕೆಲವರಿದ್ದಾರೆ, ನಮ್ಮ ಶಾಲೆಯಲ್ಲಿ ಇದ್ದವರು ಕೆಲವರಿದ್ದಾರೆ. ಎದುರು ನೋಡುವಾಗ ನಮ್ಮ ಒಕ್ಕೆತ್ತೂರು ಶಾಲೆ ಕಾಣ್ತಾ ಇದೆ. ನನಗೆ ಅಕ್ಷರಾಭ್ಯಾಸ ಕಲಿಸಿದ 7 ವರ್ಷ ಅಲ್ಲಿ ಶಾಲೆಯಲ್ಲಿ ನಾನು ಕಲಿತಿದ್ದೇನೆ. ಆಗ ನಾವೆಲ್ಲರೂ ವಿ.ಎಸ್. ಸುಲೈಮಾನ್ ಅವರು ಇರ್ಬೋದು, ಅವರ ತಮ್ಮ ಹಮೀದ್ ಅವರಿಗೆ ಇಲ್ಲ, ಅವರೆಲ್ಲ ನಾವು ಮಾವಿನ ಮರಗಳಿಗೆ ಕಲ್ಲು ಬಿಸಾಡಿಕೊಂಡು ಚಡ್ಡಿ ಹಾಕಿಕೊಂಡು ಸ್ಲೇಟ್ ಹಿಡ್ಕೊಂಡು ಶಾಲೆಗೆ ಹೋದವರು. ಆ ಒಂದು ಬಾಂಧವ್ಯ ಖಂಡಿತ ಈಗ ಸಮಾಜದಲ್ಲಿ ಕಡಿಮೆ ಆಗ್ತಾ ಇದೆ. ಆದ್ರೆ ಅದರ ಒಂದು ನೆನಪು ಸದಾ ಹಸಿರು. ಒಕ್ಕೆತ್ತೂರು ಶಾಲೆಯಲ್ಲಿ ಕಲಿತು ಆಮೇಲೆ ವಿಟ್ಲ, ಮಂಗಳೂರು ಹಾಗೂ ಬಳ್ಳಾರಿ ಮೆಡಿಕಲ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ವಿಟ್ಲಕ್ಕೆ ಯುವ ವೈದ್ಯನಾಗಿ ಬಂದಾಗ ನನ್ನಲ್ಲಿ ಇದ್ದದ್ದು
ಒಂದು ಸಣ್ಣ ಸ್ಟೆಥೋಸ್ಕೋಪ್, ಸಣ್ಣ ಜೀವ 46 kg ಇದ್ದಾಗ, ಹಾಗೂ ಈ ಸಮಾಜಕ್ಕೆ ಏನಾದ್ರೂ ಒಂದು ಮಾಡಬೇಕು, ನಮ್ಮ ಊರಿಗೆ ಏನಾದ್ರೂ ಮಾಡಬೇಕು ಅನ್ನೊಂದು ದೊಡ್ಡ ಮನಸ್ಸು. ಅದಕ್ಕೆ ನೀವೆಲ್ಲರೂ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ, ನನ್ನ ಮೇಲೆ ಭರವಸೆ ಇಟ್ಟಿದ್ದೀರಿ, ನನ್ನ ಒಂದು ಸಂಕಲ್ಪಕ್ಕೆ ನೀವು ಸಹಾಯ ಮಾಡಿದ್ದೀರಿ. ಹಾಗೆ ನನಗೆ ಈ ಸಹಾಯ, ನಿಮ್ಮೆಲ್ಲರ ಸಹಾಯದಿಂದಾಗಿ ಸಮಾಜದಲ್ಲಿ ನಾನೊಂದು ಗುರುತಿಸುವ ಮಟ್ಟಕ್ಕೆ ಬೆಳೆದಿದ್ದೇನೆ. ಇದಕ್ಕೆಲ್ಲ ನಿಮ್ಮ ಆಶೀರ್ವಾದ, ನಿಮ್ಮೆಲ್ಲರ ಒಂದು ಪ್ರಾರ್ಥನೆಯ ಕಾರಣ ಅಂತ ನಾನು ನೆನೆಸಿದ್ದೇನೆ. ಮೊನ್ನೆ ಉಕ್ಕುಡದಲ್ಲಿ ಕೂಡ ಸನ್ಮಾನ ಮಾಡಿದ್ರು. ನಾನು ಹೇಳಿದೆ, ನನಗೆ ಸನ್ಮಾನ ಬೇಡ, ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಸಾಕು. ಇನ್ನಷ್ಟು ದೇವರು ನನಗೆ ಇಂಥ ಒಂದು ಸಮಾಜ ಸೇವೆ ಮಾಡಲಿಕ್ಕೆ ಶಕ್ತಿ ಕೊಡ್ಲಿ. ಇವತ್ತು ಈ ವೇದಿಕೆಯಲ್ಲಿ ಇನ್ನೂ ಒಟ್ಟು 3 ಸನ್ಮಾನ ಆಗ್ತದೆ ಅಂತ ಕೇಳಿದೆ. ಒಬ್ರು ಹಿಂದೂ, ಒಬ್ರು ಮುಸ್ಲಿಂ, ಒಬ್ರು ಕ್ರೈಸ್ತರು. ಇದರಲ್ಲಿ ಒಂದು ಮಾದರಿ ಕಾರ್ಯಕ್ರಮ ಇದು. ಒಕ್ಕೆತ್ತೂರಲ್ಲಿ ಮಾನವೀಯತೆ ಇನ್ನೂ ಇದೆ ಎನ್ನುವುದಕ್ಕೆ ಇದೊಂದು ಸಾಕ್ಷಿ ಅಂತ ನಾನು ನೆನೆಸಿಕೊಳ್ತಾ ಇದ್ದೇನೆ. ಇನ್ನಷ್ಟು ಉತ್ತಮ ಕಾರ್ಯಕ್ರಮ ನಾವೆಲ್ಲ ಒಟ್ಟಾಗಿ ಮಾಡುವ. ಈಗ ಸಮಾಜದಲ್ಲಿ ನಾವೇನ್ ನೋಡ್ತಾ ಇದ್ದೇವೆ, ಅಲ್ಲಲ್ಲಿ ಜನರ ಮಧ್ಯೆ ಗೋಡೆಗಳನ್ನು ಕಟ್ಟುವುದು, ಆದ್ರೆ ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಸೇತುವೆಯನ್ನು ಕಟ್ಟಿದ್ದೀರಿ ಹೃದಯಗಳ ಮಧ್ಯೆ. ಇಂಥ ಕಾರ್ಯಕ್ರಮ ಅಲ್ಲಲ್ಲಿ ಆಗ್ಲಿ ಅಂತ ಹೇಳುತ್ತಾ, ನಿಮ್ಮ ಈ ಒಂದು ಹೃದಯ ಸ್ಪರ್ಶಿ ಸನ್ಮಾನ ಅಲ್ಲ, ನನಗೆ ಕೊಟ್ಟ ಆಶೀರ್ವಾದಕ್ಕೆ ಸದಾ ಚಿರಋಣಿ ಅಂತ ಹೇಳುತ್ತಾ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಡಾಕ್ಟರ್ ವಿ.ಕೆ. ಹೆಗ್ಡೆ ಸರ್, ತಮಗೆ ಈ ಒಂದು ಸನ್ಮಾನವನ್ನ ಸ್ವೀಕರಿಸಿದ್ದಕ್ಕಾಗಿ ತುಂಬಾ ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ.